ಬಾಲಿಯಲ್ಲಿರೋ ಈ ಜಾಗಕ್ಕೆ ಹೋಗ್ತಾ ಇದ್ದ ಹಾಗೆ ನನ್ನ ಹೆಂಡತಿ ಇನ್ನೊಂದ್ಸಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಡ್ಬೇಕಾ. ಈ ಜಾಗದ ಬಗ್ಗೆ ಮತ್ತಷ್ಟು ಹೇಳ್ತೀವಿ, ಮೊದಲು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಈ ಸುಂದರವಾದ ಜಾಗ ಬಂದ್ಬಿಟ್ಟು ನೂಸಾ ಪೆನಡಾ ಅನ್ನೋ ಒಂದು ದ್ವೀಪ. ಬಾಲಿಯಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಫೆರಿಯಲ್ಲೇ ಹೋಗಬೇಕು. ಫೆರಿ ಬುಕ್ ಮಾಡುವಾಗ ತುಂಬ ನೋಡಿ ವಿಚಾರಿಸಿ ಬುಕ್ ಮಾಡಿ, ಯಾಕಂದರೆ ಫೆರಿ ದುರಂತಗಳಲ್ಲಿ ತುಂಬ ಜೀವಗಳು ಇತ್ತೀಚೆಗೆ ಬಾಲಿಯಲ್ಲಿ ಹೋಗಿದೆ. ಫೆರಿಯಲ್ಲಿ 1.5 ಗಂಟೆ ಜರ್ನಿಯ ನಂತರ ನಾವು ನೂಸಾ ಪೆನಡಾ ಐಲ್ಯಾಂಡ್ನ ತಲುಪಿದ್ವಿ. ನಮ್ಮ RC ಹಾಲಿಡೇಸಿಂದ ನಾವು ಪ್ರೈವೇಟ್ ಕ್ಯಾಬನ್ನು ಬುಕ್ ಮಾಡಿದ್ವಿ. ನಾವು ಮೊದಲಿಗೆ ತಲುಪಿದ್ದೆ ಫೇಮಸ್ ಫೋಟೋಗ್ರಫಿ ಸ್ಪಾಟ್ ಬ್ರೋಕನ್ ಬೀಚ್. ಎಲ್ಲ ಸ್ಪಾಟ್ಗಳಲ್ಲೂ ದೊಡ್ಡ ಕ್ಯೂ ಇರುತ್ತೆ. ನಿಮಗೆ ಫೋಟೋ ಹೊಡ್ಕೊಳ್ಳೋಕ್ಕೆ ಜಸ್ಟ್ 3 ರಿಂದ 4 ನಿಮಿಷ ಅಷ್ಟೇ ಟೈಮ್ ಕೊಡ್ತಾರೆ. ಅಲ್ಲಿಂದ ನಾವು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗಿ ಏಂಜಲ್ಸ್ ಬಿಲೋಬಾಂಗ್ನ ತಲುಪಿದ್ವಿ. ಅಲ್ಲಿಂದ 30 ಮಿನಿಟ್ಸ್ ಜರ್ನಿ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೆ ಕೆಲಿಕಿಂಗ್ ಬೀಚ್ ಅಥವಾ ಟೀರೆಕ್ಸ್ ಬೀಚ್. ಜುರಾಸಿಕ್ ಪಾರ್ಕ್ ಫಿಲಮ್ ನೋಡಿದರೆ ಅದರಲ್ಲಿ ಬರುವ ಟೀರೆಕ್ಸ್ನ ನೋಡಿರ್ತೀರಿ. ಅದೇ ಶೇಪ್ನಲ್ಲಿರುವ ಈ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು. ಈ 3 ಜಾಗದಲ್ಲಿ ನಮಗೆ ಆಟ ಆಡೋಕ್ಕೆ ಸಿಕ್ಕಿರಲಿಲ್ಲ. ನಂತರ ಹೋಗಿದ್ದೆ ನಾವು ಕ್ರಿಸ್ಟಲ್ ಬೀಚ್. ಅಲ್ಲಿ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಪಾಸ್ ಮಾಡಿ ಮತ್ತೆ ಫೆರಿ ಹತ್ಕೊಂಡು ಬಾಲಿಗೆ ವಾಪಸ್ ಬಂದ್ವಿ. ನೂಸಾ ಪೆನಡಾದಲ್ಲಿ ನೀವು ಸ್ನಾರ್ಕ್ಲಿಂಗ್ ಮಾಡ್ಬೋದು, ಸ್ಕೂಬಾ ಡೈವಿಂಗ್ ಮಾಡ್ಬೋದು, ಹಾಗೆ ಸ್ಟೇ ಮಾಡಿದ್ರೆ ಅಲ್ಲಿನ ಒಳ್ಳೊಳ್ಳೆ ಸನ್ಸೆಟ್ ವ್ಯೂಗಳನ್ನ ನೋಡ್ಬೋದು. ನಾವು ಒಂದೇ ದಿನ ಬುಕ್ ಮಾಡೋದ್ರಿಂದ ಅದೇ ಸಂಜೆ ವಾಪಸ್ ಬಂದ್ವಿ. ಬಾಲಿಯ ಇನ್ನಷ್ಟು ಜಾಗಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ನಮ್ಮ ಪೇಜನ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ.